ಆಶ್ವಾಸನೆ ಕೂಡ ಕೊಟ್ಟಿದ್ದಾರೆ. ನೋಡಿ, ಪಾರ್ಟಿ ಇದೆ, ನಿಮಗೆ ಮುಂದೆ ಅನೇಕ ಅವಕಾಶಗಳು ಅಂತ. ಮತ್ತೊಂದು ಕಡೆ ಮಂಡ್ಯ ಜನರಿಗೆ ಸುಮಲತಾ ಭಾವನಾತ್ಮಕವಾಗಿ ಪತ್ರ ಬರೆದಿದ್ದಾರೆ. ಕುಮಾರಸ್ವಾಮಿ ಭೇಟಿ ಆಯ್ತು, ನಾಳೆ ನಿರ್ಧಾರ ಪ್ರಕಟ ಮಾಡಬೇಕು. ಆ ಗ್ಯಾಪ್ನಲ್ಲಿ ಒಂದು ಪತ್ರ, ನನ್ನ ಕುಟುಂಬ ಯಾವತ್ತಿಗೂ ಕೂಡ ಅಧಿಕಾರಕ್ಕೆ ಆಸೆ ಪಟ್ಟಿಲ್ಲ, ಹಿಂಟ್ ಸಿಗ್ತಾ ಇದೆ, ನಿಮ್ಮ ಪರವಾಗಿ ನನ್ನ ನಿರ್ಧಾರ ಇರಲಿದೆ. ಇಲ್ಲಿ ಮತ್ತೆ ಕನ್ಫ್ಯೂಷನ್ ಶುರುವಾಗ್ತಿದೆ. ಮಂಡ್ಯದ ಮತದಾರರಿಗೆ ಸುಮಲತಾ ಬರೆದಿರುವ ಪತ್ರದ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ನಾಳೆ ಹೋಗಿ ನಿರ್ಧಾರವನ್ನ ಪ್ರಕಟ ಮಾಡಬೇಕಿತ್ತು ಸುಮಲತಾ ಅವರು. ಅವರೇ ಕೊಟ್ಟ ಡೇಟ್ ಏಪ್ರಿಲ್ 3. ಯಾವ ರೀತಿ ನಿರ್ಧಾರಕ್ಕೆ ಬರ್ತಾರೆ ಅನ್ನೋ ಸಹಜ ಕುತೂಹಲ, ಬಹಳ ಕುತೂಹಲ ಇತ್ತು. HD ಕುಮಾರಸ್ವಾಮಿ ಅವರು ಸ್ವತಃ ಅವರ ಮನೆಗೆ ಹೋಗಿದ್ರು. ನೋಡಿ, ರಾಜಕೀಯದಲ್ಲಿ ಹೆಂಗಿರುತ್ತೆ ಅಂತಂದ್ರೆ, ಒಂದು ಮನೆಗೆ ಹೋಗಿ ಮಾತಾಡಿದ ತಕ್ಷಣ ಕೆಲವು ಹಳೆಯದನ್ನೆಲ್ಲ ಮರಿಲೇಬೇಕಾಗುತ್ತೆ ರಾಜಕೀಯವಾಗಿ. ಆದರೆ ಸುಮಲತಾ ಸ್ವಲ್ಪ ಡಿಫ್ರೆಂಟ್ ಆಗಿ ನಿಲ್ತಾರೆ. ಸುಮಲತಾ ಇಲ್ಲಿ ರಾಜಕೀಯ ಅನ್ನೋದಕ್ಕಿಂತ ಹೆಚ್ಚಾಗಿ ಮಂಡ್ಯ ಅಂಬರೀಷ್ ಅನ್ನೋದನ್ನೇ ಬಹಳ ಪ್ರಮುಖವಾಗಿ ಹೇಳ್ತಾ ಇರ್ತಾರೆ. ಯಾಕಂದರೆ ಅವರೇ ಹೇಳಿದ ಪ್ರಕಾರ ಬೆಂಗಳೂರು ಉತ್ತರ ಮತ್ತು ಮೈಸೂರಿಂದ ಅವರಿಗೆ ಅವಕಾಶಗಳಿತ್ತು, ನೀವು MP ಚುನಾವಣೆಗೆ ಸ್ಪರ್ಧಿಸಿ ಅಂತೇಳಿ. ಆದರೆ ಸುಮಲತಾ ಯಾವತ್ತೂ ಕೂಡ ಅದನ್ನು ಲಾಭವೇ ಮಾಡಬೇಕು ಅಂತಿದ್ರೆ ಅದನ್ನು ಮಾಡ್ಬೋದಾಗಿತ್ತು. ಜೊತೆಗೆ ತಾವು ತಮ್ಮ ಮಗನಿಗೆ ಅವಕಾಶ ಮಾಡಿಕೊಡ್ತೀರಾ ಅಂತಂದರೆ, ನೋಡಿ, ಅಂಬರೀಷ್ ಅವರು ಇರೋ ತನಕ ನಾವು ಯಾರೂ ಎಂಟ್ರಿ ಆಗಿರಲಿಲ್ಲ. ಇನ್ನು ಅಂಬರೀಷ್ ನಾನಿರೋ ತನಕ ಎಂಟ್ರಿ ಆಗೋ ತನಕ ರಾಜಕೀಯದಲ್ಲಿ ಇರೋ ತನಕ ಅಭಿಷೇಕ್ ಅಂಬರೀಷ್ ಕೂಡ ಎಂಟ್ರಿ ಆಗಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಇವರು ಬಯಸಿದ್ದಿದ್ರೆ ಕಳೆದ ಬಾರಿ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲಿಂದಾದರೂ ಅಭಿಷೇಕ್ ಅಂಬರೀಷ್ಗೆ ಟಿಕೆಟ್ ಕೊಡಿಸೋ ದೊಡ್ಡ ಕಷ್ಟ ಆಗಿರಲಿಲ್ಲ. ಸೊ ಹಾಗಿರುವಾಗ ನಾಳೆ ಈ ಭಾವನಾತ್ಮಕವಾದ ಪತ್ರ ಬಂದ ತಕ್ಷಣ ನಾನು ನಿಮ್ಮ ಗಮನಕ್ಕೆ ಅದನ್ನು ತರ್ತೀನಿ, ಏನು ಬರೆದಿದ್ದಾರೆ ಅಂತೇಳಿ. ಅಂಬರೀಷ್ ವಿಚಾರಣೆ ಇರ್ಬೋದು. ಇದು ಅಂಬರೀಷ್ ಅವರ ಮನೆ. ಅಂಬರೀಷ್ ಅವರ ಮನೆಗೆ ಮೊನ್ನೆ ಕುಮಾರಸ್ವಾಮಿ ಅವರು ಭೇಟಿ ಕೊಟ್ಟು ಮಾತುಕತೆ ನಡೆಸಿದರು. ಒಂದು ರೀತಿಯಲ್ಲಿ ಕಳೆದ ಬಾರಿ ರೆಬೆಲ್ ಲೇಡಿಯ ಕೆಲವು ನಿರ್ಧಾರಗಳೆಲ್ಲ ಅನೇಕರಿಗೆ ಏನಪ್ಪ ಈ ಥರ ಎಲ್ಲ ನಿರ್ಧಾರ, ಆಮೇಲೆ ಅವರ ಮಾತಿನ ತೂಕ, ಇದೆಲ್ಲ ಭಾಳ ಹೆಚ್ಚು ಜನರಿಗೆ ಅಂಬರೀಷ್ಗಿಂತಲೂ ಹೆಚ್ಚಾಗಿ ಏನು ಇಂಥ ಅದ್ಭುತವಾಗಿ ಮಾತಾಡ್ತಾರೆ ಅಂತಿತ್ತು. ಇವತ್ತು ಕೂಡ ಅಷ್ಟೇ, ಅವರೊಂದು ನಿರ್ಧಾರ ಪ್ರಕಟಿಸುವಂಥ ಸಂದರ್ಭದಲ್ಲಿ ಒಂದು ಕನ್ಫ್ಯೂಷನ್ ಇದೆ. ಬಂಡಾಯ ಹೇಳ್ತಾರಾ ಅಥವಾ ಕಾಂಗ್ರೆಸ್ಗೆ ಹೋಗೋದಕ್ಕೆ ನಿಜವಾಗ್ಲೂ ಅವರಿಗೆ ಮನಸ್ಸಿತ್ತು. ಆದರೆ ಕಾಂಗ್ರೆಸ್ ಉದ್ದೇಶಪೂರ್ವಕವಾಗಿ ಅವರಿಗೆ ಅವಕಾಶವನ್ನು ನಿರಾಕರಿಸಿದಂಥ ರೀತಿ ಕಂಡು ಬರುತ್ತೆ. ಯಾಕಂದರೆ ಅಲ್ಲಿ ವಿಧಾನ ಪರಿಷತ್ ಕ್ವಿಕ್ ಆಗಿ ನೋಡಿ, ಅದು ಡೀಟೇಲ್ಸ್ ಸಿಕ್ಕಿದೆ. ನನ್ನ ಸ್ವಾಭಿಮಾನಿ ಮಂಡ್ಯದ ಬಂಧುಗಳೇ ಅಂತ ಪ್ರಾರಂಭ ಮಾಡಿದ್ದಾರೆ. ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ನಾನು ಕಳೆದ ಬಾರಿ ಐತಿಹಾಸಿಕ ಗೆಲುವನ್ನ ಸಾಧಿಸಿದ ನಂತರ ಈ ಕ್ಷೇತ್ರದ ಬಗ್ಗೆ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಸಲದ ಲೋಕಸಭಾ ಚುನಾವಣೆಯು ಅದಕ್ಕೆ ಹೊರತಾಗಿಲ್ಲ. ಈಗಾಗಲೇ ರಾಜಕೀಯ ಪಲ್ಲಟ ಮಂಡ್ಯ ಕ್ಷೇತ್ರದಲ್ಲಿ ಸಾಕ್ಷಿಯಾಗಿದೆ. ಚುನಾವಣೆಗೆ ಸ್ಪರ್ಧೆ ಮಾಡುವ ಕುರಿತಂತೆ ನನ್ನ ನಿಲುವಿಗಾಗಿ ಅನೇಕರು ಕಾಯ್ತಾ ಇದ್ದಾರೆ. ಈಗಾಗಲೇ ಆ ಕುರಿತಂತೆ ಗಂಭೀರ ಚಿಂತನೆ ಕೂಡ ಮಾಡಲಾಗಿದೆ. ನಿಮ್ಮೆಲ್ಲರ ನೆಚ್ಚಿನ ರೆಬೆಲ್ ಸ್ಟಾರ್ ಅಂಬರೀಷ್ ಅವರಾಗ್ಲಿ, ನಾನಾಗ್ಲಿ, ನಮ್ಮ ಕುಟುಂಬವಾಗ್ಲಿ ಯಾವತ್ತಿಗೂ ಕೂಡ ಅಧಿಕಾರಕ್ಕೆ ಅಂಟಿಕೊಂಡು ಅಧಿಕಾರವನ್ನೇ ಮುಂದುವರಿಸಬೇಕು ಅಂತ ಹೇಳಿ ನಾವು ಕೂತ ಜಾಯಮಾನದವರಲ್ಲ. ಮಂಡ್ಯಗಾಗಿ, ನನ್ನ ಮಂಡ್ಯದ ಸ್ವಾಭಿಮಾನಿಗಳ ಸೇವೆಗಾಗಿ ಯಾವತ್ತಿಗೂ ಕೂಡ ನಾನು ಬದ್ಧ. ಹಾಗಾಗಿಯೇ ಏನೇ ನಿರ್ಧಾರ ತೆಗೆದುಕೊಂಡ್ರೂ ಕೂಡ ನಿಮ್ಮೊಂದಿಗೆ ಚರ್ಚೆ ಮಾಡೇ ನಾನು ಮುಂದುವರಿತೇನೆ ಅಂತ ಹೇಳಿದ್ದಾರೆ. ಭಾವನೆಗಳನ್ನು ನನ್ನೊಂದಿಗೆ ಹಂಚಿಕೊಂಡಿದ್ದೀರಿ, ನಿಮ್ಮ ಸಮಯವನ್ನು ನನಗೋಸ್ಕರ ಕೊಟ್ಟು ಮನೆವರೆಗೂ ಬಂದಿದ್ದೀರಿ, ಕೆಲವರು ತಾವು ಇಲ್ಲೇ ಇದ್ದೀರಿ, ಈಗಲೂ ಕೂಡ ಒತ್ತಾಯ ಮಾಡ್ತಿದ್ದೀರಿ. ಆ ಎಲ್ಲ ಪ್ರೀತಿಗೂ ಕೂಡ ಧನ್ಯವಾದ ಅಂತ ತಿಳಿಸಿದ್ದಾರೆ ಸುಮಲತಾ. ಏಪ್ರಿಲ್ 3ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಕಾಳಿಕಾಂಬಾ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ನಂತರದಲ್ಲಿ ಅದೇ ದೇವಸ್ಥಾನದ ಆವರಣದಲ್ಲಿ ತಮ್ಮ ಮುಂದಿನ ನಿರ್ಧಾರವನ್ನ ಸ್ಪಷ್ಟಪಡಿಸುವುದಾಗಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಪ್ರೀತಿಯ ದರ್ಶನ್, ಅಭಿಷೇಕ್ ಅಂಬರೀಷ್ ಕೂಡ ಇರಲಿದ್ದಾರೆ ಅಂತ ಹೇಳಿದ್ದಾರೆ ಸುಮಲತಾ ಅವರು. ಇದು ಸುಮಲತಾ ಅವರು ತಮ್ಮ ಅಭಿಮಾನಿಗಳಿಗೆ ಬರೆದಿರ್ತಕ್ಕಂಥ ಭಾವನಾತ್ಮಕ ಪತ್ರ. ಸಸ್ಪೆನ್ಸ್ ಇನ್ನು ಕೂಡ ನಿಮಗೆ ನಾಳೆ ಏನು ಮಾಡ್ಬೋದು ಅಂತೇಳಿ ಸದ್ಯಕ್ಕೆ ನೋಡಿದ್ರೆ ಇಂಡಿಪೆಂಡೆಂಟ್ ಆಗಿ ಕಳೆದ ಬಾರಿ ನಿಂತ ಹಾಗೆ ನಿಲ್ಲುವ ಪ್ರಯತ್ನವನ್ನ ಮಾಡಿದ್ರೆ ಆ ಫೋರ್ಸ್ ಇಲ್ವಾ ಅಂತ ಹೇಳಿ. ಯಾಕಂತಂದ್ರೆ ಕಳೆದ ಬಾರಿ ಕಾಂಗ್ರೆಸ್ನವರೇ ಹೇಳಿದ ಹಾಗೆ 90% ಕಾಂಗ್ರೆಸ್ ಕಾರ್ಯಕರ್ತರು ಸುಮಲತಾ ಅವರ ಪರವಾಗಿ ನಿಂತಿದ್ರು. ಬಿಜೆಪಿ ಕೂಡ ಪರೋಕ್ಷವಾಗಿ ಬೆಂಬಲ ನೀಡಿತ್ತು. ಅಲ್ಲಿದ್ದು ಸುಮಲತಾ ವರ್ಸಸ್ JDS ಕ್ಯಾಂಡಿಡೇಟ್ ಅನ್ನೋ ರೀತಿಯಲ್ಲಿ. ಬಟ್ ಈ ಬಾರಿ ಏಕಾಂಗಿ ಆಗ್ಬಿಡ್ತಾರೆ ಲಿಟ್ರಲಿ ಅಂತ ಹೇಳಿ. ಒಂದು ವೇಳೆ ಅವರು ನಿಂತರೂ ಕೂಡ ಬಿಜೆಪಿ ಈ ಬಾರಿ ಏನು ಒಂದು ಅನ್ಕೋತಾ ಇದೆ, ಒಂದು 2 ಲಕ್ಷದಷ್ಟು ವೋಟ್ ಇದೆ ಅಂತೇಳಿ. ಅದು ಬರಬಹುದೇನೋ ಅಥವಾ JDS ಜೊತೆ ಹೋಗ್ಬೋದೇನೋ ಗೊತ್ತಿಲ್ಲ. ಮಂಡ್ಯ ರಿಪೋರ್ಟರ್ ನಮ್ಮೊಂದಿಗೆ ಆನಂದ್ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಏನಂತೆ ಸುಮಲತಾ? ಜಯಪ್ರಕಾಶ್ ಶೆಟ್ಟಿ ನಾಳೆ ನಿರ್ಧಾರವನ್ನ ಅಧಿಕೃತವಾಗಿ ಪ್ರಕಟ ಮಾಡ್ತಾರೆ. ಈಗಿರುವಂತ ಮಾಹಿತಿ ಪ್ರಕಾರ ಸುಮಲತಾ ಅವರು ಬಿಜೆಪಿಯನ್ನ ಸೇರಿ ಆ ಮೂಲಕ ಮೈತ್ರಿ ಅಭ್ಯರ್ಥಿಯಾಗಿರುವಂತಹ HD ಕುಮಾರಸ್ವಾಮಿ ಅವರ ಬೆಂಬಲಕ್ಕೆ ನಿಲ್ಲೋದಕ್ಕೆ ಈಗ ರೆಡಿ ಆಗಿರುವಂತದ್ದು. ಇದು ಅವರ ಆಪ್ತರ ಮೂಲಕವಾಗಿ ಮಾಹಿತಿ ಬಂದಿರುವಂತದ್ದು. ಜೊತೆಗೆ ನಾಳೆ ಬೆಳಿಗ್ಗೆ 10:30ಕ್ಕೆ ಮಂಡ್ಯಕ್ಕೆ ಬರ್ತಾರೆ. ಜೊತೆಗೆ ಅವರ ಜೊತೆ ನಟ ದರ್ಶನ್ ಹಾಗೂ ಅವರ ಪುತ್ರ ಅಭಿಷೇಕ್ ಅಂಬರೀಷ್ ಅವರು ಕೂಡ ಬರುವಂತದ್ದು. ಬಂದು ನೇರವಾಗಿ ಶಕ್ತಿ ದೇವತೆ ಕಾಳಿಕಾಂಬಾ ದೇವಿಯ ದರ್ಶನ ಪಡೆದು ಆನಂತರ ಕಾಳಿಕಾಂಬಾ ಸಮುದಾಯ ಭವನ
ಭವನದಲ್ಲಿ ಒಂದು ಸಭೆಯನ್ನ ನಡೆಸ್ತಾರೆ. ಆ ಸಭೆಯಲ್ಲಿ ಒಂದಷ್ಟು ಅವರ ಆಪ್ತರು ಕೂಡ ಭಾಗಿಯಾಗುವಂತದ್ದು, ಆ ಸಭೆಯಲ್ಲಿ ಅವರ ನಿರ್ಧಾರವನ್ನ ಪ್ರಕಟಿಸುವಂತದ್ದು. ಆದ್ರೆ ಏನು ಆ ಸಭೆಯಲ್ಲಿ ಒಂದು ಪ್ರಮುಖವಾಗಿ ಅವರು ಒಂದು ಸಾಕ್ಷ್ಯ ಚಿತ್ರವನ್ನು ಕೂಡ ಬಿಡುಗಡೆ ಮಾಡುವಂತದ್ದು. ಅಂದ್ರೆ 5 ವರ್ಷದ ಅವಧಿಯಲ್ಲಿ ತಾವೇನು ಮಂಡ್ಯಕ್ಕಾಗಿ ಕೆಲಸವನ್ನ ಮಾಡಿದೀನಿ, ಯಾವೆಲ್ಲ ಯೋಜನೆಗಳನ್ನ ತಂದಿದ್ದೀನಿ ಅನ್ನೋ ಒಂದು ಸಾಕ್ಷ್ಯ ಚಿತ್ರವನ್ನ ಥ್ಯಾಂಕ್ ಯು. ಇಲ್ಲಿ ಒಂದೇ ಪ್ರಶ್ನೆ ಉದ್ಭವ ಆಗೋದು, ಅಲ್ಲ ಈ ಸಾಕ್ಷ್ಯ ಚಿತ್ರ ತೋರಿಸಿರೋದ್ರ ಮೂಲಕ ಏನು ನಾನು ಇಷ್ಟೆಲ್ಲ ಸೇವೆ ಮಾಡಿ ತ್ಯಾಗ ಮಾಡ್ತಿದ್ದೀನಿ ಅಂತ ತೋರ್ಸೋದ ಅಥವಾ ಅಲ್ಲ ಅವರ ನನಗೆ ಅದೇ ಆಗ್ತಿರೋದು ತ್ಯಾಗ ಅಂತನೋ. ಈಗ ಪ್ರತಿಯೊಬ್ಬರಿಗೂ ಕಾಡ್ತಾ ಇರೋಂಥ ಪ್ರಶ್ನೆ, ಇಲ್ಲ ನಿಮ್ಮನ್ನು ಅಲ್ಲಿ ಅಕಮಡೇಟ್ ಮಾಡಿದೆ ಅಂತ ಹೇಳಿದ್ರೆ ಓಕೆ, ಮೈಸೂರೆಲ್ಲ ಮತ್ತೊಂದು ಕಡೆ ಎಲ್ಲ ಮಾಡಿದೆ ಅಂತ ಹೇಳಿ, ನಿಮ್ಮ ಮುಂದಿನ ಅಸ್ತಿತ್ವ ಏನು? ಏನು ಮಾಡೋಕ್ಕಾಗಲ್ಲ. ನಿಮ್ಮ ಮುಂದಿನ ಅಸ್ತಿತ್ವ ಏನು? ಈ ನಡುವೆ ಅವರೇನಾದರೂ ರಾಜ್ಯಸಭೆಗೆ ಮತ್ತೊಮ್ಮೆ ಆದರೆ ಅಷ್ಟೆಲ್ಲ ಯಾಕೆ ಮಾಡಬೇಕಾಗಿತ್ತು? ಮೊನ್ನೆ ಒಪ್ಕೋಬೋದಾಗಿತ್ತಲ್ಲ. ಮೊನ್ನೆ ರಾಜ್ಯಸಭೆಗೆ ಆಯಿತು, ಆಗಲೂ ಅವಕಾಶಗಳಿತ್ತು, ಬಟ್ ಗೊತ್ತಿಲ್ಲ. ಆಮೇಲೆ ಒಂದು ರೀತಿಯಲ್ಲಿ ಭಾಳ ಸ್ಟ್ರಾಂಗ್ ಇದ್ದಾರೆ ಲೇಡಿಯವರು, ಅವರ ನಿರ್ಧಾರ ಏನಿರುತ್ತೆ ಅಂತ ಕಾದು ನೋಡೋಣ ನಾಳೆಗೆ. ರೈಟ್. ಇನ್ನು ರಾಜ್ಯದಲ್ಲಿ ಅಮಿತ್ ಶಾ ಅವರ ಪ್ರವಾಸ ಮುಂದುವರೆದಿದೆ. ಇವತ್ತು ಬೆಳಗಿನಿಂದ ನಾನು ಆಗ್ಲೇ ಹೇಳ್ತಾ ಇದ್ದ ಹಾಗೆ ಸರಣಿ ಸಭೆಗಳನ್ನ ನಡೆಸಿದ್ದಾರೆ ಅಮಿತ್ ಶಾ ಅವರು. ಅದರಲ್ಲೂ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಮಾಡಿ ಯಾರೆಲ್ಲ ಅಸಮಾಧಾನಿತರಿದ್ದಾರೆ, ಹಾಗೆ ಮೈತ್ರಿ ಪಾಳಯದಲ್ಲಿ ಉಂಟಾಗಬೇಕಾಗಿರುವ ಸಮನ್ವಯದ ಬಗ್ಗೆ ಕೂಡ ಒಂದಷ್ಟು ಕ್ವಿಕ್ ನೋಟ್ಗಳನ್ನ ಇಲ್ಲಿನ ನಾಯಕರಿಗೆ ಕೊಟ್ಟಿದ್ದಾರೆ. ಅಮಿತ್ ಶಾ ಅವರು ನಡೆಸಿದ ಆ ಮೀಟಿಂಗ್ನ ಇನ್ಸೈಡ್ ಡೀಟೇಲ್ಸ್ ಈ ವರದಿಯಲ್ಲಿ. ದೋಸ್ತಿ ನಾಯಕರಿಗೆ ಚಾಣಕ್ಯ ಧೈರ್ಯ. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಶಾ ಗೆಲುವಿನ ಪಾಠ. ಈ ಬಾರಿ 400 ಸೀಟ್ ಗೆಲ್ಲೋಕೆ ಪ್ರಧಾನಿ ಮೋದಿ ಕರೆ ಕೊಟ್ಟಿದ್ದಾರೆ. ಅದರಂತೆ ಕೇಸರಿ ರಣವ್ಯೂಹ ರಚಿಸುತ್ತಿದೆ. ಇನ್ನು ಕರ್ನಾಟಕದಲ್ಲಿ 28 ಸೀಟ್ ಗೆಲ್ಲೋಕೆ ಅಮಿತ್ ಶಾ ಫೀಲ್ಡ್ಗಿಳಿದಿದ್ದಾರೆ. ನಿನ್ನೆ ರಾತ್ರಿಯೇ ಆಗಮಿಸಿದ್ದ ಶಾ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಉಪಹಾರ ಸಭೆಯಲ್ಲಿ ಶಾ ಪಕ್ಕದಲ್ಲೇ ಬಿಎಸ್ವೈ ಎಚ್ಡಿಕೆ ಕೂತು ರಣತಂತ್ರ ಹೆಣೆದಿದ್ದಾರೆ. ಬಿಜೆಪಿ ಗೆಲುವಿಗೆ ಚಾಣಕ್ಯ 10 ಸೂತ್ರಗಳನ್ನ ನೀಡಿದ್ದಾರೆ. 28 ಲೋಕಸಭೆ ಕ್ಷೇತ್ರಗಳನ್ನ ಗೆಲ್ಲಬೇಕು. ಎಲ್ಲ ಕ್ಷೇತ್ರಗಳಲ್ಲೂ ಗೆಲ್ಲುವ ವಾತಾವರಣ ಇದೆ. ಬಂಡಾಯವನ್ನ ಶಮನಗೊಳಿಸಬೇಕು. ಯಡಿಯೂರಪ್ಪ ಕೂಡ ಬಂಡಾಯ ನಾಯಕರ ಜೊತೆ ಮಾತನಾಡಿದ್ದಾರೆ. ಅದೇ ರೀತಿ ಎಚ್ಡಿ ಕುಮಾರಸ್ವಾಮಿ ಸಹ ಮಾತನಾಡಿದ್ದಾರೆ. ನಾನು ಕೂಡ ಅಸಮಾಧಾನಿತ ಮುಖಂಡರ ಜೊತೆ ಮಾತನಾಡಿ ಎಲ್ಲ ಸರಿಪಡಿಸ್ತೇನೆ ಅಂತ ಅಮಿತ್ ಶಾ ಹೇಳಿದ್ರು. ಇನ್ನು ಯಾವುದೇ ಕಾರಣಕ್ಕೂ ಮೈಮರಿಬಾರದು, ಕಠಿಣ ಕ್ಷೇತ್ರಗಳ ಕಡೆ ಹೆಚ್ಚು ಗಮನ ಹರಿಸಿ ಅಂತ ಸೂಚನೆ ನೀಡಿದ್ರು. ಯಡಿಯೂರಪ್ಪ ಹಾಗೂ ಎಚ್ಡಿಕೆಗೆ ಆ ಶಕ್ತಿ ಇದೆ. ಜಂಟಿ ನಾಯಕರ ಪ್ರಚಾರವನ್ನ ಹೆಚ್ಚಾಗಿ ಮಾಡಿ ಅಂತ ಸೂಚನೆ ನೀಡಿದ್ರು. ಅಮಿತ್ ಶಾ ಮಾತಿನ ಬಳಿಕ ರಾಜ್ಯ ದೋಸ್ತಿ ನಾಯಕರಲ್ಲಿ ಅಮಿತೋತ್ಸಾಹ ಬಂದಿದೆ. ಒಂದು ಬ್ರೇಕ್ ಆದ ನಂತರದಲ್ಲಿ ಅಮಿತ್ ಶಾ ಅವರ ಬೃಹತ್